ಬಹುಶಃ ಕೆಲಸದ ವಿಷಯದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಮೊದಲನೇ ಸ್ಥಾನದಲ್ಲಿ ನಿಂತಿದ್ರೆ ಅಭಿವೃದ್ಧಿಯ ಒಂದು ಚಿಂತನೆಯಲ್ಲಿ ಅದು ಸನ್ಮಾನ್ಯ ರೇವಣ್ಣ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ತಯಾರಾಗಿದ್ದೇನೆ. ಇವತ್ತೇನಾದರೂ ನೀವು ಹಾಸನ ಮೈಸೂರಿನ ಅರಸೀಕೆರೆ ರೈಲ್ವೆ ಲೈನ್ ಇವತ್ತು ನೋಡ್ತಾ ಇದ್ರೆ ಇವತ್ತು 15-20 ಬಹುಶಃ ಟ್ರೈನ್ ಬರ್ಬೋದು ಇಲ್ಲಿ, 18 ಟ್ರೈನ್ ಬರ್ಬೋದು. ಅವತ್ತು ರೇವಣ್ಣ ಏನು ಮಾಡಿದ ಅನ್ನೋದು ಗೊತ್ತು ನನಗೆ. ನಾನೊಬ್ಬ ಅವತ್ತು ಲೋಕಸಭಾ ಸದಸ್ಯ. ರೇವಣ್ಣ ಅವರು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವೊಂದು ಬ್ರಾಡ್ಗೇಜ್ ಮಾಡಿಸ್ಲಿಕ್ಕೆ ಮೈಸೂರಿನಿಂದ ಅರಸೀಕೆರೆಗೆ ಏನ್ ದುಡಿಮೆ ಮಾಡಿದ್ದಾನೆ ಅಂತಕ್ಕಂಥ ನಾನು ತಿಳ್ಕೊಂಡಿದ್ದೇನೆ. ಒಂದು ಬಿಜೆಪಿಯ ಕಾರ್ಯಕರ್ತರಿಗೆ ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರ ಒಂದು ಗಾಳಿ ಇದ್ರು, ಒಂದು ಕಡೆ ರಾಮ ಮಂದಿರದ ಕಟ್ಟಡದ ಒಂದು ದೇವಸ್ಥಾನದ ಹಿನ್ನೆಲೆ ಇದ್ರು ಚುನಾವಣೆಗೆ. ಕರ್ನಾಟಕ ರಾಜ್ಯದ ಹಲವಾರು ಲೋಕಸಭಾ ಕ್ಷೇತ್ರಗಳಲ್ಲಿ ನನ್ನ ಜನತಾದಳದ ಕಾರ್ಯಕರ್ತರಿಂದ ಇವತ್ತು ಬಿಜೆಪಿಗೆ ಒಂದು ದೊಡ್ಡ ಶಕ್ತಿ ಕೊಡ್ತಾ ಇದ್ದೇವೆ. ಜೆಡಿಎಸ್ ನ ಯಾರು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರಿಗೆ ಇಂಥ ವಯಸ್ಸಿನಲ್ಲಿ ನೋವು ಕೊಟ್ಟು ತಗೊಂಡೋಗಿ ಬಿಜೆಪಿ ಜೊತೆ ಮೈತ್ರಿ ಮಾಡಿ ದೇವೇಗೌಡರನ್ನ ಹೆಸರನ್ನೇ ಕೆಡಿಸ್ಬಿಟ್ರು ಅಂತೇಳಿ ಇವತ್ತು ಈ ತೀರ್ಮಾನ ನಾನು ಮಾಡಿರ್ತಕ್ಕಂಥದ್ದು ದೇವೇಗೌಡರ ಹೆಸರನ್ನ ಉಳಿಸ್ಲಿಕ್ಕೆ ನಾನಿವತ್ತು ಈ ತೀರ್ಮಾನ ಮಾಡಿದ್ದೇನೆ ಹೊರತು ದೇವೇಗೌಡರನ್ನ ಹೆಸರನ್ನ ಹಾಳು ಮಾಡ್ಲಿಕ್ಕೆ ನಾನು ನಿಂತಿಲ್ಲ.